ನಮ್ಮ ಹಿಂದೂ ಕಲ್ಚರ್ನಲ್ಲಿ ಕೆಲವು ರೂಲ್ಸ್ಗಳಿವೆ. ಅದರಲ್ಲಿ ಒಂದು ದ 3 ರೂಲ್ಸ್ ಆಫ್ ಗ್ರೇವ್ ಯಾರ್ಡ್. ಇದರಲ್ಲಿ ನೀವು ಯಾರ್ದಾದ್ರೂ ಸಮಾಧಿಗೆ ಹೋಗಿದ್ರೆ ಈ 3 ವಿಷಯಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಲೈಕ್, ಹೆಣನ ಸುಟ್ಟ ಮೇಲೆ ತಿರುಗಿ ನೋಡಬಾರ್ದು, ಸತ್ತಿರೋ ವ್ಯಕ್ತಿ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಆ್ಯಂಡ್ ಎಟ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಆ ಸ್ಮಶಾನದಿಂದ ಯಾವುದೇ ಒಂದು ವಸ್ತುವನ್ನು ಕೂಡ ತೆಗೆದುಕೊಂಡು ಬರಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ 3 ವಿಷಯಗಳನ್ನು ಮಾಡಿದ್ದೆ. ಹಾಗಾಗಿ ನನ್ನ ಜೊತೆ ಏನಾಯಿತು ಅಂತ ನನ್ನ ಒಂದು ಅನುಭವವನ್ನು ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅದು 2016. ನಮ್ಮ ದೊಡ್ಡಪ್ಪ ಲಂಗ್ ಕ್ಯಾನ್ಸರ್ನಿಂದ ತೀರ್ಕೊಂಡಿದ್ರು. ನಾನು ಅವಾಗ 9ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ದೊಡ್ಡಪ್ಪ ಅವರ ಬಟ್ಟೆಯನ್ನು ಸ್ಮಶಾನದಲ್ಲಿ ಎಸೆಯೋಕೆ ಯಾರೂ ಕೂಡ ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ಹಾಗಾಗಿ ಆ ಶವದ ಜೊತೆಗೆ ನಾನು ಕೂಡ ಸ್ಮಶಾನದ ಹತ್ರ ಹೊರಟೆ. ಆ ಸ್ಮಶಾನ ನಮ್ಮ ಮನೆಯಿಂದ 2 ಕಿಲೋಮೀಟರ್ ದೂರ ಊರ ಆಚೆ ಕಡೆ ಇತ್ತು. ಸೊ ನಾವಲ್ಲಿಗೆ ಹೋಗೋವರೆಗೂ 7 ಗಂಟೆ ಆಗಿತ್ತು. ನಮ್ಮ ಮಾವ ಮತ್ತು ಅಪ್ಪ ಅಲ್ಲಿನ ಕಾರ್ಯ ಶುರು ಮಾಡ್ತಾರೆ. ಕಟ್ಟಿಗೆ ಎಲ್ಲ ಇಟ್ಟು ಮಂತ್ರ ಎಲ್ಲ ಹೇಳಿ ಬೆಂಕಿ ಇಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ. ಈ ಕಡೆ ನಮ್ಮ ಜೊತೆ ಬಂದಿದ್ದ ಜನ ಗುಂಪು ಗುಂಪಾಗಿ ಮನೆ ಹತ್ರ ಹೊರಡೋಕೆ ಶುರು ಮಾಡಿದ್ರು. ನಿಮ್ಮ ಕಡೆ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಆ ಸುಡ್ತಾ ಇರೋ ಶವದ ಬುರುಡೆ ಒಡೆಯೋ ತನಕ ಒಂದು 4 ಜನ ಆದರೂ ಅಲ್ಲೇ ಇರಬೇಕು. ಸೊ ಅಲ್ಲಿ ನಾನು, ಅಪ್ಪ, ಮಾವ ಮತ್ತು ಚಿಕ್ಕಪ್ಪ ಇದ್ವಿ. ಆ್ಯಂಡ್ ನನಗೆ ಈ ಸ್ಮಶಾನದ ರೂಲ್ಸ್ಗಳ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ಸೊ ನಾನು ಹಾಗೆ ನಿಂತ್ಕೊಂಡಿರುವಾಗ ನನ್ನ ಮುಂದೆಗಡೆ ನೆಲದ ಮೇಲೆ ಒಂದು ಕಾಯಿನ್ ಬಿದ್ದಿರೋದನ್ನು ನೋಡಿ ಅದನ್ನು ಎತ್ಕೊಂಡೆ. ಆ ಕಾಯಿನ್ ತುಂಬಾ ಹಳೆಯದು. ನನಗೆ ನೆನಪಿದ್ದಾಗೆ ಅದು ಅವಾಗ ನಡೀತಾನೂ ಇರಲಿಲ್ಲ. ಆದರೂ ಏನು ನನಗದು ತುಂಬಾ ಇಷ್ಟ ಆಯಿತು. ಇದೆಲ್ಲ ನಡೀತಾ ಇರಬೇಕಾದ್ರೇ ನಮ್ಮ ದೊಡ್ಡಪ್ಪನ ಶವದ ಬುರುಡೆ ಕೂಡ ಜೋರಾಗಿ ಹೊಡೆಯುತ್ತೆ. ಲೈಕ್ ಬಾಂಬ್ ಹಾರಿಸಿದಾಗೆ ಸೌಂಡ್ ಬಂದಿತ್ತು. ನಾವೆಲ್ಲ ಮನೆ ಹತ್ರ ಹೊರಟ್ವಿ. ಅಪ್ಪ ನನ್ನ ಕೈ ಹಿಡ್ಕೊಂಡು ಹೊರಟರು. ಆಗ ನನಗೆ ಹಿಂದೆಯಿಂದ ಯಾರು ಕಡ್ದಾಗುತ್ತೆ. ಸೊ ನಾನು ಯಾರಿರ್ಬೋದು ಅಂತ ತಿರುಗಿ ನೋಡಿದರೆ ಯಾರೂ ಇಲ್ಲ. ಹೀಗೆ ಸ್ಮಶಾನದಿಂದ ಹೊರಗಡೆ ಬಂದಾಗ ನಮ್ಮ ಜೊತೆ ಯಾರೋ ನಮ್ಮ ಹಿಂದನೇ ಬರ್ತಾ ಇದ್ದಾರೆ ಅಂತ ನನಗೆ ಅನ್ಸೋಕೆ ಶುರುವಾಗಿತ್ತು. ಸೊ ನಾನು ಮತ್ತೆ ಹಿಂದೆ ತಿರುಗಿ ನೋಡಿದೆ. ಇವಾಗಲೂ ಕೂಡ ಅಲ್ಲಿ ಯಾರೂ ಇರಲಿಲ್ಲ. ನನಗಿವಾಗ ತುಂಬಾ ಭಯ ಅನ್ಸೋಕೆ ಶುರುವಾಯಿತು. ಸೊ ನಾನು ಅಪ್ಪನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಹೊರಟೆ. ಬಟ್ ಆ ಒಂದು ಹೆಜ್ಜೆ ನಮ್ಮ ಮನೆಯವರೆಗೂ ನನ್ನ ಫಾಲೋ ಮಾಡಿಕೊಂಡು ಮನೆ ಹೊರಗಡೆ ಸ್ಟಾಪ್ ಆಗಿತ್ತು. ಅವತ್ತು ರಾತ್ರಿ ಸ್ನಾನ ಮಾಡಿ ಮಲ್ಕೊಂಡಿದ್ವಿ. ನನಗೆ ಅವತ್ತು ಪೂರ್ತಿ ರಾತ್ರಿ ನಿದ್ರೆನೇ ಬರ್ತಾ ಇರಲಿಲ್ಲ. ಬಟ್ ಮಲ್ಕೊಳಕ್ಕೇನಾದರೂ ಶುರು ಮಾಡಿದರೆ ಕನಸಲ್ಲಿ ನಮ್ಮ ದೊಡ್ಡಪ್ಪ ಕಿಟಕಿ ಹತ್ರ ನಿಂತು ಅಳ್ತಾ ಇರೋ ಹಾಗೆ ನನ್ನ ಕನಸಲ್ಲಿ ಬರ್ತಾಯಿತ್ತು. ನಾನು ಭಯದಲ್ಲಿ ಎದ್ದು ನೋಡಿದ್ರೆ ಮೈಯೆಲ್ಲ ಬೇರು. ನನಗೆ ಚಳಿ ಜ್ವರ ಬಂದಿತ್ತು. ನಮ್ಮ ಏರಿಯಾನಲ್ಲಿ ಒಬ್ಬ ಡಾಕ್ಟರ್ ಇದ್ದಿದ್ದರಿಂದ ಅಪ್ಪ ಹೋಗಿ ಅವ್ರನ್ನ ಕರೆದುಕೊಂಡು ಬಂದರು. ನನಗೆ ಟ್ರೀಟ್ಮೆಂಟ್ ಎಲ್ಲ ಆಯಿತು. 1-2 ದಿನ ನಾನು ಆರಾಮಾಗಿಯೇ ಇದ್ದೆ. ಬಟ್ 3ನೇ ದಿನದಿಂದ ನನಗೆ ನಮ್ಮ ದೊಡ್ಡಪ್ಪ ರಾತ್ರಿ ಬೆಡ್ರೂಮ್ ವಿಂಡೋ ಹತ್ರ ನಿಂತ್ಕೊಂಡು ಕೈ ಬೀಸಿ ಕರಿತಾ ಇರೋ ಹಾಗೆ, ನನ್ನ ನೋಡಿ ನಗ್ತಾ ಇರೋ ಹಾಗೆ ಕಾಣಿಸ್ತಾ ಇತ್ತು. ಲಿಟ್ರಲಿ ನನ್ನ ಕಣ್ಣು ಎದುರುಗಡೆನೆ ಕಾಣಿಸ್ತಾ ಇತ್ತು. ಸೊ ನಾನು ಭಯದಲ್ಲಿ ನನ್ನ ಪೇರೆಂಟ್ಸ್ನ ಎಬ್ಬಿಸಿ ಅಪ್ಪ ದೊಡ್ಡಪ್ಪ, ಅಪ್ಪ ದೊಡ್ಡಪ್ಪ ಅಲ್ಲಿ ಕಿಟಕಿ ಹತ್ರ ಅಂತ ಹೇಳ್ತಾ ಇದ್ದೆ. ಅಪ್ಪ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಬಟ್ ಕೆಲವೊಮ್ಮೆ ರಾತ್ರಿ ಪೂರ್ತಿ ಯಾರು ಮನೆ ಸುತ್ತ ಓಡಾಡಿ ನನ್ನ ಕಿಟಕಿ ಹತ್ರ ಬಂದು ನಿಂತ್ಕೊಳ್ಳೋ ಥರ ಹೆಜ್ಜೆ ಶಬ್ದ ಬರ್ತಾ ಇತ್ತು. ಅದು ನನಗೆ ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮಗೂ ಕೂಡ ಕೇಳಿಸ್ತಾ ಇತ್ತು. ಹಾಗಾಗಿ ಇವರು ಇದನ್ನು ಒಬ್ಬ ಗುರುಗಳ ಹತ್ರ ಹೇಳ್ತಾರೆ. ಆಗ ಗುರುಗಳು ಕವಳೆನ ಹಾಕಿ ಒಂದು ಭಯಾನಕ ವಿಷಯನ ಹೇಳ್ತಾರೆ. ಅದೇನೆಂದರೆ, ನೋಡಪ್ಪ, ನಿನ್ನ ಮಗ ಆ ಸ್ಮಶಾನದಲ್ಲಿ ಬಿದ್ದಿರೋ ಒಂದು ನಾಣ್ಯನ ತೆಗೆದುಕೊಂಡು ಬಂದಿದ್ದಾನೆ. ಇವತ್ತು ರಾತ್ರಿನೇ ಹೋಗಿ ಒಂದು ಮಾಂಸಾಹಾರಿ ಊಟ, ಎಲೆ ಅಡಿಕೆ ಇಟ್ಟು ಆ ನಾಣ್ಯನ ಅಲ್ಲೇ ಹೋಗಿದ್ದು ಬನ್ನಿ. ಇಲ್ಲ ಅಂದರೆ ಇದು ಇನ್ನೂ ಕೆಟ್ಟದಾಗಿ ನಿನ್ನ ಮಗನ ಜೀವ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿ ಕಳಿಸಿದ್ರಂತೆ. ಸೊ
ನಾವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಹೋಗಿ ಅಲ್ಲಿ ಹೋಗೋದು ಬರ್ತಾ ಇದ್ವಿ. ಹಿಂದೆಯಿಂದ ಜೋರಾಗಿ ಯಾರೋ ಕೂಗಾಡೋದು, ಚೀರಾಡೋದು, ಓಡಾಡೋ ಶಬ್ದಗಳು ನಮ್ಮ ಹಿಂದೆಯಿಂದಾನೇ ಬರ್ತಾ ಇದ್ವು. ನಾನು ಒಬ್ಬ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡದೆ ಆರಾಮಾಗಿ ಮನೆಗೆ ತಲುಪಿದ್ವಿ. ಆ್ಯಂಡ್ ಆವಾಗಲಿಂದ ನಾನು ಇಲ್ಲಿವರೆಗೂ ಯಾವುದೇ ಒಂದು ಸಮಾಧಿಗೆ ಹೋಗಲೇ ಇಲ್ಲ.